ಸಿದ್ದು ಕುಟುಂಬದ ರಾಜಕೀಯ ಉತ್ತರಾಧಿಕಾರಿ ಯಾರು? ಮೊಮ್ಮಗನ ಎಂಟ್ರಿಗೆ ದಾಳ ಉರುಳಿಸ್ತಾ ಇರುವಂತಹ ಸಿದ್ದರಾಮಯ್ಯ ಮೊಮ್ಮಗನ ಎಂಟ್ರಿಗೆ ದಾಳ ಉರುಳಿಸ್ತಾ ಇದ್ದ. ಧವನ್ ರಾಕೇಶ್ ಮೇಲಿದೆ ಸಿದ್ದರಾಮಯ್ಯ ರಾಜಕೀಯ ಕಣ್ಣು. ಮೊಮ್ಮಗನ ರಾಜಕೀಯ ಉದಯಕ್ಕೆ ಸದ್ದಿಲ್ಲದೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಮೊಮ್ಮಗನ ರಾಜಕೀಯ ಎಂಟ್ರಿಗೆ ಸಿದ್ದು ಈಗ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಮಗ ರಾಕೇಶ್ ಪುತ್ರ ಧವನ್ ಮೇಲಿದೆ ಸಿದ್ದುಗೆ ಅಪಾರ ಪ್ರೀತಿ. ಅಗಲಿದ ಪುತ್ರನನ್ನ ಮೊಮ್ಮಗನಲ್ಲಿ ನೋಡ್ತಾ ಇರುವಂತಹ ಸಿದ್ದರಾಮಯ್ಯ ಧವನ್ ರಾಕೇಶ್ಗಾಗಿ ಭೂಮಿಗೆ ಸಿದ್ಧಪಡಿಸ್ತಾ ಇರುವಂತಹ ಮಾಜಿ ಸಿಎಂ ಸಿದ್ದು. ತಾತನ ರಾಜಕೀಯ ಪಾಠ, ಮೊಮ್ಮಗನ ಪಾಲಿಟಿಕ್ಸ್ ಪ್ರಯಾಣ ಇನ್ನೇನು ಶುರುವಾಗುತ್ತೆ. ತಾತನ ನೆರಳಲ್ಲಿ ದೃಢ ರಾಜಕಾರಣದ ಹೆಜ್ಜೆ ಇಡೋದಕ್ಕೆ ಧವನ್ ಲಿಟ್ರಲಿ ರೆಡಿಯಾಗಿದ್ದಾರೆ ಅನ್ನುವಂತಹ ವಿಚಾರ. ಧವನ್ ರಾಕೇಶ್ರನ್ನ ಸಾಫ್ಟ್ ಲಾಂಚ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒನ್ಸ್ ಅಗೇನ್ ದಿಸ್ ಈಸ್ ಅಶ್ವವೇಗ ನ್ಯೂಸ್ನ ಟಾಪ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಎಸ್, ಸೈಲೆಂಟ್ ಆಗಿ ಸಿದ್ದರಾಮಯ್ಯನವರ ಮಗ ಆಗಿರುವಂತಹ ರಾಕೇಶ್ ಸಿದ್ದರಾಮಯ್ಯನವರ ಮಗ ಧವನ್ ಅವರನ್ನ, ಸಿದ್ದರಾಮಯ್ಯನವರ ಮೊಮ್ಮಗನನ್ನ ಸೈಲೆಂಟ್ ಆಗಿ ಸಾಫ್ಟ್ ಆಗಿ ಪಾಲಿಟಿಕ್ಸ್ನಲ್ಲಿ ಲಾಂಚ್ ಮಾಡಬೇಕು. ಎಸ್ಪೆಷಲಿ ಅದು ಕಾಂಗ್ರೆಸ್ ಇಂದನೇ ಲಾಂಚ್ ಮಾಡಬೇಕು, ಅದು ಅಹಿಂದ ಸಿದ್ಧಾಂತದೊಂದಿಗೆ ಅವರನ್ನು ಲಾಂಚ್ ಮಾಡಬೇಕು ಅನ್ನುವಂತಹ ಎಲ್ಲ ಕಾರ್ಯವೈಖರಿಗಳೂ ಕೂಡ ಈಗ ಶಾಂತಿಯುತವಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ನ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಒಂದು ಸ್ಟೇಜನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪೊಲಿಟಿಕಲ್ ಸ್ಟೇಜನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಡಾಕ್ಟರ್ ಆಗಿದ್ದಂತಹ ಯತೀಂದ್ರ ಅವರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದು ಮಂತ್ರಿ ಮಾಡಿದರು ಸಿದ್ದರಾಮಯ್ಯನವರು. ಆದರೆ ರಾಕೇಶ್ ಅವರು ಪೊಲಿಟಿಕ್ಸಲ್ಲಿ ಬೆಳೆಬೇಕಿತ್ತು, ಆದರೆ ವಿಧಿಯ ಕೈವಾಡ ಬೇರೆಯೇ ಆಗಿತ್ತು. ಅವರು ಮೃತಪಟ್ಟರು. ಅದಾದ ಮೇಲೆ ಅವರ ಮಗ ಧವನ್ನನ್ನು ಈಗ ರಾಜಕೀಯಕ್ಕೆ ಕರೆದುಕೊಂಡು ಬರಬೇಕು. ಮುಂದಿನ ತಮ್ಮ ವಾರಸತ್ವ ರಾಜಕೀಯದಲ್ಲಿ ಅಚ್ಚಳಿಯಾಗಿ ಉಳಿಯಬೇಕು ಅನ್ನುವಂತಹ ಅಭಿಲಾಷೆಯಿಂದ ಮತ್ತು ತಾವು ಕನಸು ಕಂಡು ಇಷ್ಟು ದಿನ ಏನು ರಾಜಕೀಯವನ್ನು ಮಾಡ್ಕೊಂಡು ಬಂದ್ರಲ್ಲ, ಆ ಅಹಿಂದ ಸಿದ್ಧಾಂತವನ್ನು ಇಟ್ಕೊಂಡು ಆ ಸಿದ್ಧಾಂತದ ಅಡಿಯಲ್ಲಿಯೇ ಮೊಮ್ಮಗ ಕೂಡ ರಾಜಕಾರಣದಲ್ಲಿ ಸಕ್ರಿಯನಾಗಬೇಕು, ಆ್ಯಕ್ಟಿವ್ ಆಗಬೇಕು ಅನ್ನುವಂತಹ ಅಭಿಲಾಷೆಯಿಂದ ಸಿದ್ದರಾಮಯ್ಯನವರು ಈ ಪ್ಲ್ಯಾನಿಗೆ ಇಳಿದಿದ್ದಾರೆ ಅನ್ನುವಂತಹ ವಿಚಾರಗಳು ಬಹಳ ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇದೆ.